ಸಾಗರ ತಾಲೂಕಿನ ಎಡಜಿಗಳೆಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೋಷಕರಾದ ದಿವಂಗತ ಕಮಲಾಕ್ಷಿ ಮತ್ತು ನಾಗರಾಜ್ ಬಾಳೇಹಳ್ಳಿಯವರ ಸ್ಮರಣಾರ್ಥವಾಗಿ ಮಕ್ಕಳಿಗೆ ಸ್ವಂತ ಖರ್ಚಿನಲ್ಲಿ ನಿರ್ಮಾಣ ಮಾಡಿದ್ದ ಶ್ರೀ ಸದ್ಗುರು ಶ್ರೀಧರ ಆಟಿಕೆ ವನವನ್ನು ಬೆಂಗಳೂರಿನ ಯೋಗ ಶಿಕ್ಷಕಿ ಶಾಂತಲಾ ಮಧು ಬಾಳೇಹಳ್ಳಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಆಟಿಕೆಗಳ ನಡುವೆ ಮಕ್ಕಳ ಸಂಭ್ರಮವನ್ನು ನೋಡೋದೇ ಚಂದ. ಇಂದಿನ ಮಕ್ಕಳಿಗೆ ಆಟಿಕೆ ವನದಲ್ಲಿ ಹಲವು ಕಲಿಕಾ ವಾತಾವರಣ ನಿರ್ಮಿಸಿ ಇದರಿಂದ ಮಕ್ಕಳು ಅತ್ಯಂತ ಸಂಭ್ರಮ ಸಡಗರದಿಂದ ಕಲಿಕೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಇಲ್ಲಿನ ಹೂವಿನ ಗಿಡ ಬೆಂಚುಗಳ ನಡುವೆ ಮಕ್ಕಳಿಗೆ ಪಾಠ ಪ್ರವಚನ ನಡೆಸುವಂತಾಗಬೇಕು ಅಂತ ಅಭಿಪ್ರಾಯಪಟ್ಟರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ, ಶಾಂತಾ ಮಧುರವರ ಸರ್ಕಾರಿ ಶಾಲೆಗಳ ಮೇಲಿನ ಕಾಳಜಿ ಪ್ರಶಂಸನೀಯ ಹಾಗೂ ಇತರರಿಗೆ ಮಾದರಿಯಾಗಿದೆ. ಅವರು ನೀಡಿದ ಸೌಲಭ್ಯಗಳನ್ನು ಮಕ್ಕಳು ಸದುಪಯೋಗಪಡಿಸಿಕೊಂಡು ಆಟೋಟದಲ್ಲಿ ಸಾಧನೆ ಮಾಡಬೇಕು ಎಂದರು. ಶಾಲೆಗೆ 8 ಕಂಪ್ಯೂಟರ್ ಪ್ರಿಂಟರ್ ನೀಡಿರೋದಲ್ಲದೆ ಪ್ರತಿಭಾನ್ವಿತ ಬಡ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಗದು ಪುರಸ್ಕಾರ ನೀಡಿ ಪ್ರೋತ್ಸಾಹಿಸುತ್ತಿರೋ ಶಾಂತಲಾ ಮಧುರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಸ್ಥಳೀಯ ಅಂಗನವಾಡಿ ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳ ಪರವಾಗಿ ನಿವೃತ್ತ ಶಿಕ್ಷಕ ಸತ್ಯನಾರಾಯಣ ಸಿರುವಂತೆಯವರಿಗೆ ಗೌರವಿಸಲಾಯಿತು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಲೋಕೇಶ್ ದೊಂಬೆ ಅಧ್ಯಕ್ಷತೆ ವಹಿಸಿದರು. ಕ್ಷೇತ್ರ ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ, ಶಿಕ್ಷಣ ಸಂಯೋಜಕ ವಿ.ಟಿ. ಸ್ವಾಮಿ, ಹಿರಿಯ ಸಾಹಿತಿ ವಿ. ಗಣೇಶ್, ಎಸ್ಡಿಎಂಸಿ ಉಪಾಧ್ಯಕ್ಷೆ ವಿದ್ಯಾ ಸುರೇಶ್, ಶ್ರೀಧರ್ ಮೊದಲಾದವರು ವೇದಿಕೆಯಲ್ಲಿದ್ದರು. ಸತ್ಯನಾರಾಯಣ ಸಿರುವಂತೆ ಪ್ರಾಸ್ತಾವಿಕ ಮಾತನಾಡಿದರು. ಮುಖ್ಯ ಶಿಕ್ಷಕ ಎಚ್. ಸತ್ಯಪ್ಪ ಸ್ವಾಗತಿಸಿದರು. ಶ್ರುತಿ ನಿರೂಪಿಸಿದರೆ ಪದ್ಮಾಂಜಲಿ ವಂದನಾರ್ಪಣೆ ಮಾಡಿದರು. ಹಾಗೆ ನಮ್ಮ ಶ್ರೀ ಸದ್ಗುರು ಶ್ರೀಧರ ಸ್ವಾಮಿಗಳು ನಡೆದಾಡಿದ ಪುಣ್ಯಕ್ಷೇತ್ರ ಇದು. ಅವ್ರನ್ನ ಹೆಸರು ಹೇಳ್ದೆ ಇಲ್ಲಿ ಯಾವ ಕೆಲಸನೂ ಆಗಲ್ಲ, ನಮ್ಮ ಹೆಸರು ಅದು. ಅವರಿಗೆ ಅವರ ಪಾದಗಳಿಗೆ ನಾನು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಹಾಗೆ ಇಲ್ಲಿ ಸಭೆಯನ್ನು ಅಲಂಕರಿಸಿದ ತಮಗೆಲ್ಲರಿಗೂ ಶ್ರೇಷ್ಠರಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ನಾನೊಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಣ್ಣು ತೆರೆದರೆ ಜನನ, ಕಣ್ಣು ಮುಚ್ಚಿದಾಗ ಮರಣ. ಈ ರೆಪ್ಪೆಯಾಡುವ ಈ ಕ್ಷಣಿಕ ಸಮಯವೇ ಈ ಜೀವನ ಅಂತ ತಿಳಿದವರು ಹೇಳ್ತಾರೆ. ಈ ಕ್ಷಣಿಕ ಜೀವನದಲ್ಲಿ ಹೊತ್ತವಳ ಅಂದರೆ ಭೂಮಿ ತಾಯಿಯ ಋಣ ತೀರಿಸುವ ಪ್ರಯತ್ನ ನಮ್ಮ ಧರ್ಮ. ನನ್ನ ಪ್ರಕಾರ ಈ ಎಲ್ಲ ಕಾರ್ಯಗಳು ಪ್ರಕ್ರಿಯೆಗಳು ನಮ್ಮ ಆತ್ಮಸಂತೋಷಕ್ಕೆ ಮಾತ್ರ ಮಾಡಿಕೊಡುತ್ತೇವೆ ಅಷ್ಟೇ. ಪ್ರೈವೇಟ್ ಸ್ಕೂಲ್ನಲ್ಲಿ ಪಾರ್ಕ್ಗಳಲ್ಲಿ ಮಕ್ಕಳು ಖುಷಿಯಿಂದ ಆಡುವುದನ್ನು ನೋಡಿದಾಗ ನನಗೆ ಹಳ್ಳಿಯ ಶಾಲೆಯ ನೆನಪಾಗುತ್ತಿತ್ತು. ಮನಸ್ಸು ತುಂಬ ಕುಗ್ಗುತ್ತಿತ್ತು. ನಮ್ಮ ಮಕ್ಕಳಿಗೆ ಯಾಕೆ ಇದು ಇಲ್ಲ ಅಂತ. ಆ ನೋವಿಂದಲೇ ಕಂಪ್ಯೂಟರ್ ವಿಭಾಗವು ಆರಂಭವಾದದ್ದು ಅವತ್ತು. ತೆಂಗಿನಕಾಯಿ ಚಿಪ್ಪು ಬಿಸಾಡುತ್ತಿದ್ದೀರಾ? ಚಿಪ್ಪು ದಂಡವಾಗುತ್ತಿದೆ ಎಂದು ಬೇಸರವಿದೆಯೇ? ಹಾಗಾದರೆ ನಿಲ್ಲಿ, ನಾವು ತೆಂಗಿನಕಾಯಿ ಚಿಪ್ಪು ಖರೀದಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9889070715 ಮತ್ತು 7022242448. ವಿಳಾಸ JCM ರಸ್ತೆ, 2ನೇ ವಾರ್ಡ್, ಹೊಸನಗರ್. ಸಾಗರ ತಾಲೂಕಿನ ಮಾಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನೆಘಟ್ಟ ಗ್ರಾಮದ ರೈತರ ಜಮೀನಿನ ಬಾವಿಯಲ್ಲಿ ಕಾಡುಕೋಣ ಬಿದ್ದಿದ್ದು ಗ್ರಾಮಸ್ಥರ ಸಹಾಯದಿಂದ ರಕ್ಷಣೆ ಮಾಡಲಾಯಿತು.